ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈಸಿಯಾಗಿ ಬೇಗ ಮಾಡ್ಬೋದಂತ, ವಿತೌಟ್ ಸ್ಟಫಿಂಗ್ ಮಾಡ್ಬೋದಂತ ಪರೋಟ. ಅದು ಬಂದ್ಬಿಟ್ಟು ಮೂಲಂಗಿ ಪರೋಟ ಮಾಡ್ತಾ ಇದ್ದೀನಿ. ಮೂಲಂಗಿ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು, ಸ್ಮೆಲ್ ಅನ್ನೋರು ಪರೋಟ ಮಾಡ್ಕೊಂಡು ತಿನ್ನಿ, ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಹಾಗೆ ಸ್ಮೆಲ್ ಕೂಡ ಗೊತ್ತೇ ಆಗೋದಿಲ್ಲ. ಸೊ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನು ಜಾರ್ಗೆ 2 ಹಸಿಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಹೆಸರು ಹಾಕೊಂಡಿದ್ದೀನಿ. ಹಾಗೆ ಮೂಲಂಗಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಒಂದು ಬೌಲ್‌ಗೆ ನಾನು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ, ಹಾಗೆ ಜೀರಿಗೆ, ಸ್ವಲ್ಪ ಕಾಳು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ರುಬ್ಕೊಂಡಿರುವಂತ ಮೂಲಂಗಿದೇನ್ ಪೇಸ್ಟ್ ಇತ್ತಲ್ವಾ ಅದು ಹಾಕೊಳ್ತಾ ಇದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ. ಇದೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಆಲ್ರೆಡಿ ಅದು ಲಿಕ್ವಿಡ್ ಇರೋ ಕನ್ಸಿಸ್ಟೆನ್ಸಿ ಇರುತ್ತೆ ರುಬ್ಕೊಂಡಿರುವಂತ ಪೇಸ್ಟ್ ಅಲ್ಲಿ. ಅದನ್ನೇ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಸಪೋಸ್ ನೀರ್ ಬೇಕು ಅಂತಂದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಸೊ ಇದನ್ನ ಚೆನ್ನಾಗಿ ನೀಡ್ ಮಾಡ್ಕೊಂಡು ಡಫ್ ಮಾಡ್ಕೊಳ್ಳಿ. ಸಾಫ್ಟ್ ಡಫ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟ್ ಬೇಕಾಗಲ್ಲ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಆಯಿಲ್ ಹಾಕ್ಬಿಟ್ಟು ಗ್ರೀಸ್ ಮಾಡ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ಅಲ್ಲಿ ಬಿಡಿ. ಸೊ ಆಫ್ಟರ್ 5 ಮಿನಿಟ್ಸ್ ಈಗ ಅದು ಡಫ್ ಚೆನ್ನಾಗಿ ಆಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಸೊ ಇವಾಗ ನಾನು ಮತ್ತೆ ಒಂದ್ಸರಿ ನೀಟಾಗಿ ನೀಡ್ ಮಾಡ್ಕೊಳ್ತೇನೆ. ಸೊ ನೀಟಾಗಿ ಯೂನಿಫಾರ್ಮ್ ಆಗಿ ಈಕ್ವಲ್ ಆಗಿ ಚಪಾತಿ ಹೇಗೆ ಒಸ್ಕೊಳ್ತೀರೋ ಹಾಗೆ ಆರಾಮಾಗಿ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಸ್ಟಫ್ ಮಾಡೋಕೆ ಬರೋದಿಲ್ಲ ಅನ್ನೋರು ಅಥವಾ ಸ್ಟಫಿಂಗ್ ಮಾಡುವಾಗ ಹೊರಗಡೆ ಬರೋದು ಆ ಥರ ಏನಿರೋದಿಲ್ಲ. ಆರಾಮಾಗಿ ಮಾಡ್ಬೋದು ಪರೋಟ ಚಪಾತಿ ಥರ. ರೆಡಿ ಆಯಿತು ಪರೋಟ. ಸೊ ಬೇಯಿಸ್ಕೊಳ್ಳೋಣ. ಸೊ ಆಯಿಲ್ ಹಾಕ್ಕೊಳ್ಳಿ. ಎರಡೂ ಕಡೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಮಿಡಲಲ್ಲಿ 2-3 ಟೈಮ್ಸ್ ಫ್ಲಿಪ್ ಮಾಡಿ ಬೋತ್ ಸೈಡ್ಸ್ ಬೇಯಿಸ್ಕೋಬೇಕು. ಸೊ ಇವಾಗ ರೆಡಿ ಆಯಿತು ಪರೋಟ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಚಟ್ನಿ, ನಾನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ. ನೀವು ಯಾವುದಾದ್ರೂ ಚಟ್ನಿ ಮಾಡ್ಕೊಳ್ಳಿ. ಸೊ ಶೇಂಗಾ ಚಟ್ನಿಗೆ ಒಗ್ಗರಣೆ ಹಾಕಿ ಫಿನಿಶಿಂಗ್ ಮಾಡಿಕೊಂಡೆ. ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪರೋಟಕ್ಕೆ. ಗ್ರೀನ್ ಚಟ್ನಿ ಮಾಡ್ಕೋಬೋದು, ಶೇಂಗಾ ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿ ಮಾಡ್ಕೋಬೋದು, ಟೊಮೊಟೊ ಕೂಡ ಮಾಡ್ಕೋಬೋದು. ಚಟ್ನಿನ ಯಾವುದಾದ್ರೂ ನೀವು ಕಾಂಬಿನೇಷನ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ಸೊ ಚಟ್ನಿ ರೆಡಿ ಆಯಿತು. ಹಾಗೆ ನಾನು ಕರ್ಡ್, ಯಾವುದೇ ಪರೋಟ ಆಗಲಿ ಕರ್ಡ್, ಮಸಾಲ ಕರ್ಡ್ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇರೆ ಏನೇನೋ ಹಾಕ್ಕೊಳ್ತಾರೆ. ಸೊ ಹಾಗೆ ಬರೀ ಪ್ಲೈನ್ ಕರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಜಸ್ಟ್ ಇದಕ್ಕೆ ಚಿಲ್ಲಿ ಪೌಡರು, ಸಾಲ್ಟು ಮತ್ತು ಕೊರಿಯಾಂಡರ್ ಲೀವ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಚಟ್ನಿಗಿಂತ ಕರ್ಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಲ್ರೆಡಿ ನಾವು ಪರೋಟದಲ್ಲೆಲ್ಲ ಮಸಾಲ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ. ಸೊ ಡೈರೆಕ್ಟ್ ನೀವು ಕರ್ಡ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಡುಗೆ ಎಲ್ಲ ಆಯಿತು. ಈಗ ಊಟ ಮಾಡೋ ಸಮಯ. ಸೊ ಸೂಪರ್ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದಂತ ರ್ಯಾಡಿಶ್ ಪರೋಟ, ಹಾಗೆ ಶೇಂಗಾ ಚಟ್ನಿ, ಹಾಗೆ ಕರ್ಡ್ ಜೊತೆಗೆ ನೀವು ಕೂಡ ರೆಸಿಪಿಯನ್ನು ಮಾಡಿ ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಈಸಿಯಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.